ನಿಮ್ಮ ಮಗು ನಿಮ್ಮನ್ನೇ ತಂದೆ-ತಾಯಿಯನ್ನಾಗಿ ಏಕೆ ಆಯ್ಕೆ ಮಾಡಿಕೊಂಡಿತು? ಒಂದು ಕ್ಷಣ ತಡೆಯಿರಿ. ನೀವು ಎಂದಾದರೂ ಅತ್ಯಂತ ಶಾಂತವಾಗಿ ಕುಳಿತು ಆಲೋಚಿಸಿದ್ದೀರಾ? ಈ ವಿಶಾಲವಾದ ಪ್ರಪಂಚದಲ್ಲಿ ಅಸಂಖ್ಯಾತ ದೇಶಗಳು, ರಾಜ್ಯಗಳು, ನಗರಗಳು ಮತ್ತು ಕೋಟ್ಯಂತರ ಕುಟುಂಬಗಳಿರುವಾಗ ನಿಮ್ಮ ಮಗು ನಿಮ್ಮನ್ನೇ ತಂದೆ-ತಾಯಿಯನ್ನಾಗಿ ಏಕೆ ಆಯ್ಕೆ ಮಾಡಿಕೊಂಡಿತು? ಯಾವುದೇ ಮನೆಯಲ್ಲಿ ಒಂದು ಸಣ್ಣ ಜೀವ ಜನ್ಮ ತಾಳುವುದು ಕೇವಲ ವೈಜ್ಞಾನಿಕ, ಜೈವಿಕ ಅಥವಾ ಶಾರೀರಿಕ ಘಟನೆಯೇ? ಅಥವಾ ಇದರ ಹಿಂದೆ ಈ ಬ್ರಹ್ಮಾಂಡದ, ಈ ಸೃಷ್ಟಿಯ ಅತ್ಯಂತ ದೊಡ್ಡ ದೈವಿಕ ರಹಸ್ಯ ಅಡಗಿದೆಯೇ? ಇಂದು ನಾವು ಗರುಡ ಪುರಾಣ, ದೇವಿ ಭಾಗವತ, ಗರ್ಭ ಉಪನಿಷತ್ ಮತ್ತು ಭಗವದ್ಗೀತೆಯ ಆ ಅತ್ಯಂತ ನಿಗೂಢ ಹಾಗೂ ಆಳವಾದ ರಹಸ್ಯ ಪುಟಗಳನ್ನು ತೆರೆಯುತ್ತಿದ್ದೇವೆ. ಆತ್ಮಗಳು ತಾಯಿಯ ಗರ್ಭವನ್ನು ಪ್ರವೇಶಿಸುವ ಮುನ್ನವೇ ತಮ್ಮ ತಂದೆ-ತಾಯಿಯನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತವೆ? ಯಾವ ಆಧಾರದ ಮೇಲೆ ಬ್ರಹ್ಮಾಂಡವು ಈ ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ? ಮತ್ತು ಈ ಆಯ್ಕೆಯ ಹಿಂದಿರುವ ಕರ್ಮ ಸಿದ್ಧಾಂತದ ಕಹಿ ಹಾಗೂ ಸಂಪೂರ್ಣ ಸತ್ಯವಾದ ಲೆಕ್ಕಾಚಾರವೇನು ಎಂಬುದನ್ನು ನಾವು ಪ್ರತಿಯೊಬ್ಬರೂ ತಿಳಿಯಲೇಬೇಕು. ಈ ವಿಚಾರವನ್ನು ಅತ್ಯಂತ ಗಮನವಿಟ್ಟು ಆಲಿಸಿ, ಏಕೆಂದರೆ ಈ ಸತ್ಯವನ್ನು ತಿಳಿದ ನಂತರ ನಿಮ್ಮ ಮಕ್ಕಳನ್ನು ನೋಡುವ ನಿಮ್ಮ ದೃಷ್ಟಿಕೋನವು ಶಾಶ್ವತವಾಗಿ ಬದಲಾಗಿ ಹೋಗುತ್ತದೆ. ನಮ್ಮ ಪ್ರಾಚೀನ ಮಹರ್ಷಿಗಳು ಮತ್ತು ಶಾಸ್ತ್ರಗಳ ಪ್ರಕಾರ ಮರಣದ ನಂತರದ ಪಯಣದಲ್ಲಿ ಆತ್ಮವು ತಕ್ಷಣವೇ ಯಾವುದೇ ತಾಯಿಯ ಗರ್ಭವನ್ನು ಪ್ರವೇಶಿಸುವುದಿಲ್ಲ. ಮರಣದ ನಂತರ ಯಮಲೋಕ ಅಥವಾ ಪಿತೃಲೋಕದ ಪಯಣವನ್ನು ಮುಗಿಸಿ ಧರೆಗೆ ಹಿಂತಿರುಗುವ ಆತ್ಮವು ತನ್ನ ಮುಂದಿನ ಜನ್ಮಕ್ಕಾಗಿ ತನಗೆ ಅತ್ಯಂತ ಸೂಕ್ತವಾದ ವಾತಾವರಣ, ತಂದೆ, ತಾಯಿ ಮತ್ತು ಕುಟುಂಬವನ್ನು ತಾನೇ ಆಯ್ಕೆ ಮಾಡಿಕೊಳ್ಳುತ್ತದೆ. ಆತ್ಮವು ಗರ್ಭ ಪ್ರವೇಶಿಸುವ ಮುನ್ನ ಬ್ರಹ್ಮಾಂಡದ ಶಕ್ತಿಯು ಆ ಆತ್ಮಕ್ಕೆ ತನ್ನ ಹಿಂದಿನ 100 ಜನ್ಮಗಳ ಕರ್ಮಗಳ ಒಂದು ಸ್ಪಷ್ಟ ಚಿತ್ರಣವನ್ನು ತೋರಿಸುತ್ತದೆ. ಅದರ ಆಧಾರದ ಮೇಲೆ ತನ್ನ ಆತ್ಮಿಕ ಉದ್ಧಾರಕ್ಕೆ ಮತ್ತು ಹಳೆಯ ಕರ್ಮದ ಲೆಕ್ಕಾಚಾರವನ್ನು ಪೂರ್ಣಗೊಳಿಸಲು ಯಾವ ಕುಟುಂಬ ಸೂಕ್ತ ಎಂಬುದನ್ನು ಆತ್ಮವೇ ನಿರ್ಧರಿಸುತ್ತದೆ. ಗರುಡ ಪುರಾಣ ಮತ್ತು ಗರ್ಭ ಉಪನಿಷತ್ತಿನ ಪ್ರಕಾರ ಆತ್ಮವು ಮುಖ್ಯವಾಗಿ 4 ಪ್ರಮುಖ ಕಾರಣಗಳಿಗಾಗಿ ಒಂದು ನಿರ್ದಿಷ್ಟ ಕುಟುಂಬವನ್ನು ಆಯ್ಕೆ ಮಾಡುತ್ತದೆ. ಋಣಾನುಬಂಧ ಹಾಗೂ ಕರ್ಮದ ಸಾಲ. ಈ ಜಗತ್ತಿನಲ್ಲಿ ಯಾವುದೇ ಸಂಬಂಧವೂ ಋಣವಿಲ್ಲದೆ ಏರ್ಪಡುವುದಿಲ್ಲ. ಹಿಂದಿನ ಜನ್ಮದಲ್ಲಿ ನಿಮ್ಮೊಂದಿಗೆ ಅಪೂರ್ಣವಾಗಿ ಉಳಿದ ಪ್ರೀತಿ, ಸೇವೆ, ಸಾಲ ಅಥವಾ ಹಗೆತನದ ಲೆಕ್ಕವನ್ನು ಪೂರ್ಣಗೊಳಿಸಲು ಆತ್ಮವು ನಿಮ್ಮ ಮಗುವಾಗಿ ಬರುತ್ತದೆ. ಸಂಸ್ಕಾರ ಮತ್ತು ಆಲೋಚನೆಯ ತರಂಗಗಳು. ತನಗೆ ಬೇಕಾದ ಸನ್ಮಾರ್ಗ, ಧಾರ್ಮಿಕ ಚಿಂತನೆಗಳು ಹಾಗೂ ನೈತಿಕ ಮೌಲ್ಯಗಳು ನಿಮ್ಮ ಮನೆಯಲ್ಲಿವೆಯೆಂದು ತಿಳಿದಾಗ ಉನ್ನತ ಮಟ್ಟದ ಪವಿತ್ರ ಆತ್ಮಗಳು ನಿಮ್ಮ ತಾಯಿಯ ಗರ್ಭವನ್ನು ಆಯ್ಕೆ ಮಾಡುತ್ತವೆ. ಆತ್ಮಿಕ ಪರೀಕ್ಷೆ ಹಾಗೂ ಪ್ರಾರಬ್ಧ. ತನ್ನ ಆತ್ಮಿಕ ಉದ್ಧಾರಕ್ಕಾಗಿ ಅಥವಾ ಪರೀಕ್ಷೆಗೆ ಕಠಿಣ ಸವಾಲುಗಳು ಬೇಕಿದ್ದಾಗ ಆತ್ಮವು ಕಷ್ಟದಲ್ಲಿರುವ ಅಥವಾ ಸವಾಲಿನ ಪರಿಸ್ಥಿತಿಯಲ್ಲಿರುವ ಕುಟುಂಬವನ್ನು ಧೈರ್ಯವಾಗಿ ಆಯ್ಕೆ ಮಾಡಿಕೊಳ್ಳುತ್ತದೆ. ವಂಶದ ಉದ್ಧಾರ ಮತ್ತು ದೈವಿಕ ಪರಿವರ್ತನೆ. ನಿಮ್ಮ ಕುಟುಂಬದಲ್ಲಿದ್ದ ಕಷ್ಟ, ನಕಾರಾತ್ಮಕತೆ, ಬಡತನ ಅಥವಾ ವಾಸ್ತುದೋಷಗಳನ್ನು ನಿವಾರಿಸಿ ಇಡೀ ಮನೆಗೆ ಶ್ರೇಯಸ್ಸು ಹಾಗೂ ಲಕ್ಷ್ಮೀ ಕೃಪೆ ತರಲು ಅತ್ಯಂತ ಶಕ್ತಿಶಾಲಿ ಮತ್ತು ದೈವಿ ಆತ್ಮಗಳು ಮಗುವಿನ ರೂಪದಲ್ಲಿ ಜನ್ಮ ತಾಳುತ್ತವೆ. ಆತ್ಮವು ತಾಯಿಯ ಗರ್ಭಕ್ಕೆ ಪ್ರವೇಶಿಸುವ ಮುನ್ನವೇ ಆ ಕುಟುಂಬದ ತಂದೆ-ತಾಯಿಯ ಮನಸ್ಸಿನ ತರಂಗಗಳನ್ನು, ಅವರ ಗುಣನಡತೆಯನ್ನು ಮತ್ತು ಭಾವನೆಗಳನ್ನು ಸಂಪೂರ್ಣವಾಗಿ ಗ್ರಹಿಸುತ್ತದೆ. ನೀವು ಯೋಚಿಸುವ ಪ್ರತಿಯೊಂದು ಸಕಾರಾತ್ಮಕ ಆಲೋಚನೆಯೂ ಒಂದು ಉನ್ನತ ಆತ್ಮವನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ಪಷ್ಟವಾಗಿ ಹೇಳುವಂತೆ, ಮನುಷ್ಯನಿಗೆ ಸಾವು ದೇಹಕ್ಕೆ ಮಾತ್ರ, ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಆತ್ಮವು ತನ್ನ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಧರಿಸುವಂತೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸದಾ ಪಯಣಿಸುತ್ತಿರುತ್ತದೆ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಒಂದು ಹೆಣ್ಣು ಮಗು ಜನ್ಮ ತಾಳಿದಾಗ ಗರುಡ ಪುರಾಣದ ಪ್ರಕಾರ ಆ ಮನೆಯ ಆಭಾಮಂಡಲವೇ, ಔರಾ ಸಂಪೂರ್ಣವಾಗಿ ಬದಲಾಗುತ್ತದೆ. ಹೆಣ್ಣು ಮಗು ಕೇವಲ ಒಂದು ಮಗುವಲ್ಲ, ಅವಳು ತನ್ನ ತಂದೆ-ತಾಯಿಯ ಹಿಂದಿನ ಜನ್ಮದ ಅತ್ಯುನ್ನತ ಪುಣ್ಯದ ಫಲವಾಗಿ ಬರುವ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಿಣಿ. ಅವಳು ನಿಮ್ಮ ಮನೆಯಲ್ಲಿ ಸಣ್ಣ ಹೆಜ್ಜೆ ಇಟ್ಟಾಗ ನಿಮ್ಮ ಕುಟುಂಬದ ಅನೇಕ ದಾರಿದ್ರ್ಯಗಳು, ಪಾಪಗಳು ಮತ್ತು ವಾಸ್ತುದೋಷಗಳು ಸ್ವಯಂಚಾಲಿತವಾಗಿ ನಾಶವಾಗುತ್ತವೆ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಹುಟ್ಟುವ ಗಂಡು ಮಗು ಕೂಡ ಹಿಂದಿನ ಜನ್ಮದ ಸಾಲದ ಲೆಕ್ಕವನ್ನು ತೀರಿಸಲು ಅಥವಾ ನಿಮ್ಮ ವಂಶದ ಪರಂಪರೆಯನ್ನು ಮುಂದುವರಿಸಲು ಬಂದಿರುವ ಪವಿತ್ರ ಆತ್ಮವಾಗಿರುತ್ತದೆ. ಪ್ರತಿಯೊಂದು ಮಗುವು ಈ ಭೂಮಿಗೆ ಬರುವಾಗ ತನ್ನದೇ ಆದ ಭಾಗ್ಯದ ಭಂಡಾರವನ್ನು ತನ್ನೊಂದಿಗೆ ತರುತ್ತದೆ. ಅದಕ್ಕಾಗಿಯೇ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ, ಯಾವತ್ತೂ ಯಾವುದೇ ಮಗುವನ್ನು ಹೊರೆಯೆಂದು ಭಾವಿಸಬಾರದು. ನೀವು ನಿಮ್ಮ ಮನೆಯಲ್ಲಿರುವ ಮಗುವನ್ನು ಎತ್ತಿ ಮುದ್ದಾಡುವಾಗ ಆ ಮಗು ಕೇವಲ ನಿಮ್ಮ ಶಾರೀರಿಕ ಸಂತಾನವಲ್ಲ, ಅದು ನಿಮ್ಮ ಭೂತಕಾಲದ ಲೆಕ್ಕವನ್ನು ಪೂರ್ಣಗೊಳಿಸಲು ಬಂದಿರುವ ಅನಂತ ಪಯಣದ ಒಂದು ದೈವಿಕ ಆತ್ಮ. ಈ ಮಹಾನ್ ಸತ್ಯವನ್ನು ಅರ್ಥಮಾಡಿಕೊಂಡಾಗ ನಿಮ್ಮ ಮಕ್ಕಳನ್ನು ನೀವು ಕೇವಲ ಸಂತಾನವಾಗಿ ನೋಡದೆ, ಪ್ರಕೃತಿಯೇ ನಿಮಗೆ ನೀಡಿದ ಪರಮ ಪವಿತ್ರ ದೈವಿ ಶಕ್ತಿಯಾಗಿ ಗೌರವಿಸಲು ಪ್ರಾರಂಭಿಸುತ್ತೀರಿ.
ನಿಮ್ಮ ಮನೆಯಲ್ಲೂ ಮುದ್ದಾದ ಮಗುವಿದ್ದರೆ ಇಂದೇ ಆಕೆಯ ಅಥವಾ ಆತನ ಚೈತನ್ಯಕ್ಕೆ ಧನ್ಯವಾದ ಅರ್ಪಿಸಿ. ಈ ಆಧ್ಯಾತ್ಮಿಕ ಸತ್ಯವು ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ಪೋಷಕರಿಗೂ ತಕ್ಷಣವೇ ಶೇರ್ ಮಾಡಿ. ಇಂತಹ ಇನ್ನಷ್ಟು ಜೀವನ ಬದಲಾಯಿಸುವ ಆಧ್ಯಾತ್ಮಿಕ ಹಾಗೂ ಭಾವನಾತ್ಮಕ ಕಥೆಗಳು ಮತ್ತು ರಹಸ್ಯಗಳಿಗಾಗಿ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲ್ಗೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಮ್ಮ ಈ ಪವಿತ್ರ ಪಯಣದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಭಗವಂತನ ಆಶೀರ್ವಾದ ಸದಾ ಇರಲಿ. ಧನ್ಯವಾದಗಳು.